ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಓಲ್ಡ್ ವಿಡಿಯೋದಲ್ಲಿ ಹಾಕಿದ್ದೆ, ಅಂದರೆ ಒಂದು ಬಿಫೋರ್ 4 ಡೇಸ್ ಕೆಳಗಡೆ. ಆ ವಿಡಿಯೋದಲ್ಲಿ ನೀವು ನೋಡಿರ್ಬೋದು, ನಾವು ಟ್ರಿಪ್ಪಿಗೆ ಬಂದಿದ್ವಿ, ಊಟಿಗೆ ಬಂದಿದ್ವಿ. ಫೈನಲಿ ನಾವು ನಮ್ಮ ರೂಮ್ಗೆ ರೀಚ್ ಆಗಿದ್ದೀವಿ. ನಾವು ಮಾಡಿರ್ತಕ್ಕಂಥ ರೂಮ್ ತುಂಬಾ ದೂರ ಇತ್ತು. ಸೊ ನಾವು ಅಡ್ವಾನ್ಸ್ ಆಗಿ ಬುಕ್ಕಿಂಗ್ ಮಾಡಿದ್ವಿ ರೂಮ್ನ. ಇಲ್ಲಿ ಲಗೇಜ್ ಎಲ್ಲ ರೂಮಿಗೆ ಶಿಫ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಅಡ್ವಾನ್ಸ್ ಆಗಿ ಏನು ಅವರೇ ಪ್ಲೇಸಸ್ ಎಲ್ಲ ನಿಯರ್ ಬೈ ಇರೋ ಪ್ಲೇಸಸ್ ಎಲ್ಲ ಸಜೆಷನ್ ಮಾಡ್ತಾರೆ, ಯಾವ್ಯಾವ ಪ್ಲೇಸಿಗೆ ಹೋಗಬೇಕು ಏನು ಅಂತ. ನಾವು ಫ್ರೆಶ್ ಅಪ್ ಆಗಿ ನೋಡೋಣ ಅಂತೇಳಿ ಫಸ್ಟು ರೂಮಿಗೆ ಹೋದ್ವಿ. ಫಸ್ಟು ಬಂದ ತಕ್ಷಣ ನನ್ನ ತಂಗಿ ಕೆಲಸ ಇದೆ, ಎಲ್ಲನೂ ಆ ಪ್ಲೇಸಿಗೆ ಕರೆಕ್ಟಾಗಿ ಇಡೋದು. ನಾನಂತೂ ಇದೆಲ್ಲ ಏನು ಮಾಡಿಲ್ಲ, ನನ್ನ ತಂಗಿ ಮಾಡಿರೋದನ್ನೇ ಸ್ವಲ್ಪ ವಿಡಿಯೋ ಮಾಡಿದ್ದೀನಿ. ಏನು ಬಟ್ಟೆಯಲ್ಲಿ ಇಡಬೇಕು, ಚಪ್ಪಲ್ಸ್ ಎಲ್ಲ ಅರೇಂಜ್ ಮಾಡಿಬಿಡ್ತಾಳೆ ರೂಮಿಗೆ ಬಂದ ತಕ್ಷಣ. ತುಂಬ ಚೆನ್ನಾಗಿತ್ತು ಊಟಿ. ಏನಂದರೆ ನಾವು ಹೋಗಿದ್ದು ಇನ್ ಕೇಸ್ ಚಳಿಗಾಲದಲ್ಲಿ ಹೋಗಬಾರ್ದು ಅಂತ ಅಂದ್ಕೊಂಡೆ ಈ ಟೈಮಲ್ಲಿ ಹೋಗಿದ್ದು. ಬಿಕಾಸ್ ಬಿಸಿಲು ಜಾಸ್ತಿ ಇತ್ತಲ್ಲ, ಸೊ ಹಂಗಾಗಿ ಆ ಟೈಮಲ್ಲಿ ಹೋದ್ರೆ ಅಷ್ಟೊಂದು ನಮಗೇನು ನೋಡೋಕ್ಕಾಗೋದಿಲ್ಲ ಆ ಥರ ಅಂತ. ಬಟ್ ಬಿಸಿಲು ಇತ್ತು, ತಣ್ಣಂಗೆ ಗಾಳಿ ಬರ್ತಾ ಇತ್ತು. ಚಳಿ ಇತ್ತು ಬಟ್ ಗೊತ್ತಾಗ್ತಾ ಇರಲಿಲ್ಲ, ಬಿಸಿಲು ತುಂಬ ಇತ್ತು. ಆ್ಯಕ್ಚುಲಿ ನಾವು ಉಳ್ಕೊಂಡಿದ್ದ ರೂಮ್ ತುಂಬಾ ಚೆನ್ನಾಗಿತ್ತು, ನಮ್ಮೆಲ್ಲರಿಗೂ ಸಹ ಇಷ್ಟ ಆಯಿತು. ಆಮೇಲೆ ಇಲ್ಲಿ ಬಂದ ತಕ್ಷಣ ಸ್ವಲ್ಪ ಸ್ನ್ಯಾಕ್ಸ್, ಬಿಸ್ಕೆಟ್ಸು, ಕೇಕ್ ಎಲ್ಲ ಇತ್ತು. ನಾವು ತಗೊಬಂದಿದ್ವಿ, ಅದನ್ನು ತಿಂತಾ ಇದ್ವಿ. ಈ ಬಾಕ್ಸ್ ಖಾಲಿ ಇದೆ, ಈ ಬಾಕ್ಸ್ ಒಳಗೆ ಹಾಕ್ಬಿಡಲ್ಲ, ಈ ಬಾಕ್ಸ್ ವಾಶ್ ಮಾಡೋಣ. ಎಲ್ಲ ಚೆನ್ನಾಗಿ ತಿಂದು ಅದಾದಮೇಲೆ ಸುಮ್ಮನೆ ಟೈಮ್ ಪಾಸ್ ಮಾಡ್ಕೊತಾ ಮಲ್ಕೊಂಡೇ ಬಿಟ್ವಿ. ಯಾವ ಥರ ಮಲಗಿದ್ದೀವಿ ಅಂತ ಅಂದರೆ 4:15 ಆದರೂ ನಮ್ಗೆ ಎಚ್ಚರನೇ ಆಗಿಲ್ಲ. ಆಮೇಲೆ ಅಯ್ಯೋ ಟೈಮ್ ಆಯಿತು, ಏನು ನೋಡೋಕ್ಕೆ ಆಗ್ತಿಲ್ವಲ್ಲ ಪ್ಲೇಸಸ್ ಅಂತ ಹೇಳಿ ಬೇಗ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಮತ್ತೆ ನಾವು ಹೊರ್ಗಡೆ ಹೊರಟ್ವಿ. ಗಾರ್ಡನ್ನಿಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ, ಬಟ್ ಟೈಮಿಂಗ್ಸ್ ಆಗಲೇ ಇಲ್ಲ. ಜಸ್ಟ್ ನಾವು ಅಲ್ಲಿಗೆ ಹೋಗೋದಕ್ಕೆ 5 o'clock ಆಗುತ್ತೆ, ಬೇಡ ಅಂತ ಅಂದರು ಅಂಕಲು. ನಮ್ಮ ಜೊತೆ ಡ್ರೈವರ್ ಅಂಕಲ್ ಇದ್ದರು. ನೋಡಲಿಕ್ಕೆ ತುಂಬ ಬಿಸಿಲು ಅನಿಸುತ್ತೆ. ಆ್ಯಕ್ಚುಲಿ ಬಿಸಿಲು ತುಂಬಾ ಇತ್ತು, ಬಟ್ ಬಿಸಿಲಿದೆ ಅಂತಲೇ ಗೊತ್ತಾಗ್ತಿರ್ಲಿಲ್ಲ. ಅಷ್ಟು ತಣ್ಣಗೆ ಗಾಳಿ ಬರ್ತಾ ಇತ್ತು. ನಮಗೆ ಒಂದು ಸ್ವಲ್ಪನೂ ಅನಿಸ್ಲಿಲ್ಲ ಆ ಬಿಸಿಲಿದೆ ಅಂತ. ಅದಾದಮೇಲೆ ನನಗೆ ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು. ಬಿಕಾಸ್ ನಾವು ಬೆಳಗ್ಗೆ ಅದು 8 o'clock ಹಂಗೆ ಸ್ವಲ್ಪ ಚಿತ್ರಾನ್ನ ತಿಂದಿದ್ದು, ಅದಾದಮೇಲೆ ಸ್ವಲ್ಪ ಸ್ನ್ಯಾಕ್ಸ್ ತಿಂದಿದ್ದು ಬಿಟ್ಟರೆ ಊಟ ಏನೂ ಮಾಡೇ ಇಲ್ಲ. ಹಂಗಾಗಿ ಊಟ ಮಾಡೋಣ ಅಂತ ಅಂದ್ಕೊಂಡ್ವಿ. ಅಲ್ಲಿ ಒಂದು ಹೋಟೆಲ್ ಸಿಕ್ತು, ಅಲ್ಲಿ ಹೋಗ್ವಿ, ನೋಡೋಣ ಏನೇನೋ ಚೆನ್ನಾಗಿದ್ರೆ ಮಾಡೋಣ ಅಂತ ಹೇಳಿ ಜಸ್ಟ್ ಒಂದು ಪನ್ನೀರ್ ರೈಸ್ ಮತ್ತು ಇನ್ನೊಂದು ಗೋಬಿ ರೈಸ್ ಮಾಡಿದ್ವಿ. ನಿಜವಾಗ್ಲೂ ಒಂದು ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ಏನಂತ ಅಂದರೆ ಜಸ್ಟ್ ನಾರ್ಮಲ್ ರೈಸಿಗೆ ಒಂದು ಪನ್ನೀರು, ಒಂದು ಗೋಬಿ ಮಂಚೂರಿ ಹಾಕಿ ಕೊಟ್ಟಿದ್ದ ಥರ ಇತ್ತು. ಒಂದು ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ನಮಗಂತೂ ಒಂದು ಸ್ವಲ್ಪನೂ ಇಷ್ಟ ಆಗಿಲ್ಲ. ಅದಕ್ಕೆ ನಾವೇನು ಆರ್ಡ್ರ್ ಮಾಡೋಕ್ಕೆ ಹೋಗಿಲ್ಲ. ಅಲ್ಲಿ ಏನೂ ಹೊಟ್ಟೆನೂ ಸಹ ತುಂಬಲಿಲ್ಲ. ಅದಾದಮೇಲೆ ನಾವು ನೆಕ್ಸ್ಟ್ ಅಲ್ಲಿಂದ ಬಂದ್ವಿ. ಅಲ್ಲಿಂದ ಬಂದು ಏನು ಸಿಗುತ್ತೋ ಅದು ಚಿಪ್ಸು, ಖಾರ, ಮೆಕ್ಕೆಜೋಳ ಈ ಥರ ತಿಂತಾ ಇದ್ವಿ. ನಾವು ಸಡನ್ನಾಗಿ ಹೊರಟಿದ್ದು ಊಟಿಗೆ, ಪ್ಲ್ಯಾನಿಂಗ್ ಏನೂ ಇರಲಿಲ್ಲ. ಮೇ ಬಿ ಇದ್ದಿದ್ರೆ ನಾವು ಅಡ್ವಾನ್ಸ್ ಆಗಿ ಎಲ್ಲ ಫುಡ್ಡೆಲ್ಲ ಪ್ರಿಪೇರ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಹಂಗಾಗಿ ಫುಲ್ ಸಫರ್ ಆಗಿದ್ದೀವಿ ನಾವು. ಅಲ್ಲಿ ಊಟದ ಅಷ್ಟೊಂದೇನು ಲೈಕ್ ಅನಿಸ್ತಿರ್ಲಿಲ್ಲ. ಅದಾದಮೇಲೆ ಶಾಪಿಂಗ್ ಹೋದ್ವಿ, ಜಸ್ಟ್ ನೋಡ್ಲಿಕ್ಕೆ ಅಷ್ಟೇ ಹೋಗ್ತಾ ಇದ್ವಿ. ಅದಾದಮೇಲೆ ಅಲ್ಲಿ ನೋಡ್ಬೋದು ಸ್ಟೆಪ್ಸ್ ಮೇಲೆ ಫುಡ್ ಮೆನು ಬರೆದಿದ್ದಾರೆ. ಅದು ಒಂದೇನೋ
ಹೊಸ ಥರ ಅನಿಸ್ತು. ಸೊ ಅದೊಂದು ವೀಡಿಯೋ ಮಾಡಿಕೊಂಡೆ. ಆಮೇಲೆ ಇಲ್ಲೊಂದು ಹೋಟೆಲಿಗೆ ಹೋದ್ವಿ ಊಟ ಮಾಡೋಣ ಅಂತ. ಇಲ್ಲೂ ಅಷ್ಟೇ ಏನೂ ಮಾಡಲಿಲ್ಲ. ಇಲ್ಲೂ ಸಹ ಏನು ತಿನ್ನಬೇಕು ಅಂತ ಅನ್ನಿಸ್ಲಿಲ್ಲ. ಜಸ್ಟ್ ಒಂದು ಕಾಫಿ ಮತ್ತು ಲೆಮನ್ ಟೀ ಕುಡಿದ್ವಿ ಅಷ್ಟೇ. ನಾನು ಮತ್ತು ನೇಹ, ಟಮ್ಮು ಮತ್ತು ಸ್ನಿಗ್ಧ ಏನೂ ತಿಂದಿಲ್ಲ. ಊಟಿಲಿ ಏನು ತಿನ್ವೋ ಎಲ್ಲ ಗೊತ್ತಿಲ್ಲ. ಕ್ಯಾರೆಟ್ ಮತ್ತು ಚಾಕ್ಲೇಟ್ ಅಂತೂ ತುಂಬಾ ತಿಂದ್ಬಿಟ್ವಿ. ನಾನು ಆ್ಯಕ್ಚುಲಿ ತುಂಬ ಚಾಕ್ಲೇಟ್ ತಿನ್ನೋಳು ಅಂತ ಅಂದ್ಕೊಂಡಿದ್ದೆ. ಬಟ್ ನೇಹ ಅಂತೂ ತುಂಬ ಚಾಕ್ಲೇಟ್ ತಿಂತಾಳೆ. ಅವಳೇ ಜಾಸ್ತಿ ಚಾಕ್ಲೇಟ್ ತಿಂದಿದ್ದು. ಅದಾದಮೇಲೆ ಸ್ನಿಗ್ಧ ಅಂತೂ ಫುಲ್ ಕ್ಯಾರೆಟ್ ತಿಂತಿದ್ಲು ಅಲ್ಲೂ ಊಟಿಯಲ್ಲಿ. ಅದನ್ನೇ ಜಾಸ್ತಿ ತಿಂದಿದ್ದವಳು. ಊಟದಕ್ಕಿಂತ ಹೆಚ್ಚಾಗಿ ಕ್ಯಾರೆಟ್ ಜಾಸ್ತಿ ತಿಂತಿದ್ಲು. ಅದಾದಮೇಲೆ ನಮಗೆ ಫೈನಲಾಗಿ ಊಟ ಬೇಕಾಗಿತ್ತು. ಮತ್ತೆ ಒಂದು ಕೆಫೆ ಹುಡ್ಕೊಂಡು ಲೊಕೇಶನ್ ಹಾಕ್ಕೊಂಡು ಒಂದು ಕೆಫೆಗೆ ಹೋದ್ವಿ. ಅಲ್ಲೂ ಅಷ್ಟೇ ಜಸ್ಟ್ ನನಗೆ ಊಟ ಥರ ಏನಾದರೂ ಬೇಕಿತ್ತು. ಈ ರೈಸ್ ಸಾಂಬಾರು ಈ ಥರ ಬೇಕಾಗಿತ್ತು. ಬಟ್ ಇಲ್ಲಿ ಸ್ನ್ಯಾಕ್ಸ್ ಅಷ್ಟೇ ಇದ್ದಿದ್ದು. ಅದನ್ನೇ ಏನಾದರೂ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಮಾಡ್ತಾಯಿದ್ವಿ. ಊಟಿಲಿ ಊಟ ಸಿಕ್ಕಿಲ್ಲ. ಇನ್ನೊಂದು ಏನಂತಂದರೆ ಊಟಿಲಿ ಊಟನೇ ಸಿಕ್ತಿಲ್ಲ ನಮಗೆ. ನಮಗೆ ಗೊತ್ತಿಲ್ಲ. ಇಲ್ಲ ನೋಡು, ಈಗ ನೋಡು. ಬೆಳಗ್ಗೆಯಿಂದ ಏನ್ ಮಾಡಿದೀವೋ ಇಲ್ಲೋ ಫೋಟೋ ಅಂತೂ ಫೋಟೋ ಮಾಡ್ಕೊಂಡ್ರೆ ಎಷ್ಟು ಮಾಡೋದು ಅಪ್ಪಿ ಎಲ್ಲ ತೆಗೆದ್ರೆ ಪಟ್ಬಿಟ್ಟಂತ. ನಿಜವಾಗ್ಲೂ ಪದೇ ಪದೇ ಸಫರ್ ಆಗ್ತಿತ್ತು. ಮುಂಚೆನೇ ಯೋಚನೆ ಇದ್ದಿದ್ರೆ ಅಂದರೆ ಬರೋ ಪ್ಲ್ಯಾನಿಂಗ್ ಎಲ್ಲ ಇದ್ದಿದ್ರೆ ಅಡ್ವಾನ್ಸ್ ಆಗಿ ನಾವು ಕುಕ್ಕಿಂಗ್ ಮಾಡೋದು ಎಲ್ಲ ತೊಗೊಬರ್ಬೋದಾಗಿತ್ತು, ಮಾಡ್ಕೊಂಡು ತಿನ್ಬೋದಾಗಿತ್ತು ಅಲ್ಲಿ ಅಂತ. ಬಟ್ ಏನೂ ತೊಗೊಬಂದಿಲ್ಲ ನಾವು. ಸ್ನ್ಯಾಕ್ಸ್, ಚಿಪ್ಸು ಮತ್ತು ಬಿಸ್ಕೆಟ್ಸ್ ಬಿಟ್ಟರೆ ಏನೂ ತೊಗೊಂಡೇ ಹೋಗಿರಲಿಲ್ಲ ಅಲ್ಲಿ. ಊಟ ಅಂತ ಬಂದರೆ ನಮ್ಮೂರೇ ನಮಗೆ ಇಷ್ಟ, ನಮ್ಮ ರಾಜ್ಯ ದಾವಣಗೆರೆ. ನಿಜವಾಗ್ಲೂ ಊಟ ಅಂತ ಬಂದರೆ ನಮ್ಮದೇ ಎಷ್ಟೋ ಬೆಸ್ಟ್. ಅಂದರೆ ನಮ್ಮ ಕಡೆ ಕರ್ನಾಟಕ ದಾವಣಗೆರೆ ಈ ಥರ ಅಡ್ಜಸ್ಟ್ ಆಗ್ತಿದ್ದೀವೋ ಏನೋ ಅಂತ ಗೊತ್ತಿಲ್ಲ. ಬಟ್ ಇಷ್ಟ ಆಗಲಿಲ್ಲ, ಏನು ಇಷ್ಟ ಆಗಲಿಲ್ಲ. ಇವನ್ನೆಲ್ಲ ಕೇಳ್ಬೇಕಾರೆ ಬಸ್ಸಾರು, ಉದ್ಕ, ಮುದ್ದೆ, ರೊಟ್ಟಿ, ಚಪಾತಿ, ಬೆಂಡೆಕಾಯಿ ಪಲ್ಯ, ಹೀರೆಕಾಯಿ ಪಲ್ಯ, ಚಪಾತಿ, ಮೊಸರು, ಅವಲಕ್ಕಿ. ಬಂದಿದ್ದು ಒಂದೇ ದಿನ ಆದ್ರೆ ಎಲ್ಲ ಉಪ್ಪಿಟ್ಟು ನೆನೆಸ್ಕೊಂತಿದ್ರು. ಉಪ್ಪಿಟ್ಟು, ಬಿಸಿ ಬಿಸಿ ಉಪ್ಪಿಟ್ಟು. ಈ ವೆದರಿಗೆ ಅದು ನಮ್ಮೂರಲ್ಲಿ ಇದ್ದಿದ್ರೆ ಬಿಸಿ ಬಿಸಿ ಉಪ್ಪಿಟ್ಟು ಮಾಡ್ಕೊಡ್ರಿ ಅಂತ ಅಂತಿದ್ವಿ. ಉಪ್ಪಿಟ್ಟಿಲ್ಲ ಬೇರೆ ಕಂಟ್ರಿಗೆ ನಿಜವಾಗ್ಲೂ ಹೇಳ್ತಿದ್ದೀನಿ, ಗೊತ್ತಿರ್ಲಿಲ್ಲ. ಏನಾದ್ರು ತಿನ್ಬೋದಲ್ಲ ಹೊರಗಡೆ ಹೋದ್ರೆ ಅಂತ ಅನ್ಕೊಂಡಿದ್ವಿ. ಬಟ್ ಆಗಲ್ಲ. ದಾವಣಗೆರೆಯಿಂದ ಚಿತ್ರಾನ್ನ ತಗೊಬಂದಿದ್ವಿ. ಅದನ್ನ ಬೆಳಗ್ಗೆ ಬಿಟ್ಟರೆ ತೃಪ್ತಿಯಾಗಿ ಏನಿಲ್ಲ. ಇವಳಂತೂ ಪಾಪ ಇವಳೇನ್ ಸಿಕ್ಕದ ಏನ್ ಹೇಳ್ತೀಯ, ಮಾತೇ ಬರ್ತಿಲ್ಲ. ಹೋಗಿದ್ದು ಬರೀ ಒಂದೇ ದಿನ, ಅಷ್ಟೊಂದು ಕಮೆಂಟ್ಸ್ ಊಟದ ಬಗ್ಗೆ ಅಂತ ಅನ್ಕೋಬೋದು. ಬಟ್ ಎಷ್ಟು ದಿನ ಆದ್ರೂ ಊಟ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಫ್ ಡೇ ಆದ್ರೂ ಊಟ ಬೇಕೇ ಬೇಕು. ಬಟ್ ಏನೋ ಗೊತ್ತಿಲ್ಲ, ನಾವು ಹೋಗಿದ್ದು ಪ್ಲೇಸಸ್ಸಲ್ಲಿ ಸಿಗ್ತಿರ್ಲಿಲ್ವೋ ಏನೋ ಗೊತ್ತಿಲ್ಲ. ಬಟ್ ಊಟದ್ದು ಅಷ್ಟೊಂದು ಏನು ಲೈಕ್ ಆಗಿಲ್ಲ ನಮಗಲ್ಲಿ. ಅದಾದಮೇಲೆ ಶಾಪಿಂಗ್ ಎಲ್ಲ ಬಿಟ್ಟರೆ ಪ್ಲೇಸಸ್ ಎಲ್ಲ ತುಂಬ ಚೆನ್ನಾಗಿತ್ತು. ಅದಾದಮೇಲೆ ನಾವಿಲ್ಲಿ ರೂಮಿಗೆ ಬಂದು ಹೇಳ್ತಿದ್ದೀನಿ, ಪಲ್ಲಿ ಪಾಲಯಂ ಚಿಕನ್, ನಿಕ್ಕರ್ ಚಿಕನ್, ದೆನ್ ಎಗ್ ಮಸಾಲ, ಚಿಕನ್ ಕರಿ. ಸ್ನೇಹ, ನನಗೆ ನಾನ್ ವೆಜ್ ಐಡಿಯಾ ಇಲ್ಲ. ಎಲ್ಲಿಗೆ ಹೋಗ್ತಿದ್ದೀವಿ ಗೊತ್ತಿಲ್ಲ. ಇವರು ನಮ್ಮನ್ನೆಲ್ಲ ಫಾಲೋ ಮಾಡ್ಕೊಂಡು ಬರ್ತಿದ್ದಾರೆ. ಏನು ಹೇಳ್ತೀರಾ ಸೃಜನಾ ಅವರೇ? ಚೋಟ್ ಮೆಣಸಿನ್ಕಾಯಿನ ಫಾಲೋ ಮಾಡ್ತಿದ್ದೀವಿ. ಸ್ನಿಗ್ಧ ಊಟಿಗೆ ಒಂದು 2 ಟೈಮ್ಸ್ ಏನೋ ಬಂದಿದ್ದಾಳೆ.
ಅವಳು ಒಂದು ರೆಸ್ಟೋರೆಂಟ್ ನಾವು ಸರ್ತಿ ಹೋಗಿದ್ವಿ, ಅಲ್ಲಿ ಹೋಗೋಣ ಅಕ್ಕ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋದ್ಲು. ಅಲ್ಲಿ ಮಾತ್ರ ಊಟ ತುಂಬಾ ಚೆನ್ನಾಗಿತ್ತು. ಓಕೆ, ಇದಿಷ್ಟು ಊಟಿಲಿ 2ನೇ ದಿನದ್ದು ವ್ಲಾಗ್ ಇದಾಗಿರುತ್ತೆ. ನೆಕ್ಸ್ಟ್ ಡೇ ಯಾವ್ಯಾವ ಪ್ಲೇಸ್ ನೋಡಿದ್ವಿ, ಎಲ್ಲೆಲ್ಲಿಗೆ ಹೋಗಿದ್ವಿ ಅಂತ ನೆಕ್ಸ್ಟ್ ವಿಡಿಯೋ ನಾನು ಅಪ್ಲೋಡ್ ಮಾಡ್ತೀನಿ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು.